ಎಷ್ಟೇ ಸಂಪಾದಿಸಿದರೂ ಮನೆಯಲ್ಲಿ ಹಣ ಉಳಿಯುವುದಿಲ್ಲವೇ? ಹಾಗಾದರೆ ಈ ಒಂದು ವಾಸ್ತು ಪರಿಹಾರಗಳನ್ನು ಪ್ರಯತ್ನಿಸಿ. ವಾಸ್ತುಶಾಸ್ತ್ರವು ವಾಸ್ತವವಾಗಿ ವ್ಯಕ್ತಿಯ ಜೀವನವನ್ನು ಸರಳಗೊಳಿಸುವ ವಿಜ್ಞಾನವಾಗಿದೆ. ಉತ್ತಮ ಪ್ರಮಾಣದ ಹಣವನ್ನು ಗಳಿಸಿದ ನಂತರವೂ ಅನೇಕ ಜನರು ಯಾವಾಗಲೂ ಹಣದ ಸಮಸ್ಯೆಗಳೊಂದಿಗೆ ಸಿಲುಕಿಕೊಳ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖಿಸಲಾದ ಕೆಲವು ವಿಷಯಗಳನ್ನು ನೆನಪಿನಲ್ಲಿಟ್ಟುಕೊಂಡರೆ ಅದು ನಿಮಗೆ ಹಣದ ಸಂಬಂಧಿತ ಸಮಸ್ಯೆಗಳಿಂದ ಪರಿಹಾರ ನೀಡುತ್ತೆ. ಈ ರೀತಿ ಮಾಡಿದರೆ ಹಣದ ಕೊರತೆ ಇರುವುದಿಲ್ಲ. ಹೌದು, ವಾಸ್ತು ಪ್ರಕಾರ ನಿಮ್ಮ ಮನೆಯಲ್ಲಿ ತಿಜೋರಿ ಇಟ್ಟರೆ ಅದರಿಂದ ನಿಮಗೆ ಲಾಭವಾಗುತ್ತೆ. ಹೀಗಾಗಿ ಮನೆಯ ಉತ್ತರ ದಿಕ್ಕಿನಲ್ಲಿ ನಿಮ್ಮ ತಿಜೋರಿ ಇರಿಸಿ. ಈ ದಿಕ್ಕಿನಲ್ಲಿ ತಿಜೋರಿ ಇಡುವುದರಿಂದ ವ್ಯಕ್ತಿಯು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ. ವಾರ್ಡ್ರೋಬ್ ಅನ್ನು ಈ ರೀತಿಯಾಗಿ ಇರಿಸಬೇಕು. ವಾಸ್ತು ಪ್ರಕಾರ ಮನೆಯ ವಾಯುವ್ಯ ಭಾಗವು ಯಾವಾಗಲೂ ಎತ್ತರವಾಗಿರಬೇಕು ಮತ್ತು ಈಶಾನ್ಯ ದಿಕ್ಕಿನಲ್ಲಿ ಇಳಿಜಾರು ಇರಬೇಕು. ಮನೆಯ ಬೀರುವನ್ನು ಯಾವಾಗಲೂ ದಕ್ಷಿಣ ಗೋಡೆಗೆ ಹೊಂದಿಕೊಂಡಂತೆ ಇರಿಸಿ. ಈ ಸಮಯದಲ್ಲಿ ಬೀರು ಉತ್ತರಕ್ಕೆ ಎದುರಾಗಿರಬೇಕು. ಹೀಗೆ ಮಾಡುವುದರಿಂದ ವ್ಯಕ್ತಿಯು ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸಬೇಕಾಗಿಲ್ಲ. ಈ ದಿಕ್ಕಿನಲ್ಲಿ ಅಕ್ವೇರಿಯಂ ಅನ್ನು ಇರಿಸಬೇಕು. ದೇವರು ಮತ್ತು ದೇವತೆಗಳು ಈಶಾನ್ಯ ಮೂಲೆಯಲ್ಲಿ ನೆಲೆಸಿದ್ದಾರೆ ಎಂದು ಪರಿಗಣಿಸಲಾಗಿದೆ. ಆದ್ದರಿಂದ ಕೊಳಕು ಅಥವಾ ಭಾರವಾದ ವಸ್ತುಗಳನ್ನು ಈ ದಿಕ್ಕಿನಲ್ಲಿ ಇಡಬಾರದು ಎಂಬುದನ್ನು ನೆನಪಿನಲ್ಲಿಡಿ. ಈ ದಿಕ್ಕಿನಲ್ಲಿ ನೀರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಡುವುದು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಆರ್ಥಿಕ ಲಾಭಕ್ಕಾಗಿ ಮನೆಯ ಈಶಾನ್ಯ ಮೂಲೆಯಲ್ಲಿ ಅಕ್ವೇರಿಯಂ ಅಥವಾ ಸಣ್ಣ ಕಾರಂಜಿ ಇಡಬೇಕು. ನೀವು ಈ ತಪ್ಪನ್ನು ಮಾಡಬೇಡಿ. ರಾತ್ರಿ ಊಟ ಮಾಡಿದ ನಂತರ ಅಡುಗೆ ಮನೆಯಲ್ಲಿ ಖಾಲಿ ಪಾತ್ರೆಗಳನ್ನು ಇಡುವ ಅಭ್ಯಾಸ ಅನೇಕರಿಗೆ ಇದೆ. ವಾಸ್ತುಶಾಸ್ತ್ರದಲ್ಲಿ ಇದನ್ನು ಮಾಡುವುದು ಸರಿಯಲ್ಲ. ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯು ಕೋಪಗೊಂಡು ನಿಮ್ಮ ಮನೆಯನ್ನು ಬಿಟ್ಟು ಹೋಗಬಹುದು. ಆದ್ದರಿಂದ ರಾತ್ರಿ ಪಾತ್ರೆಗಳನ್ನು ತೊಳೆದ ನಂತರವೇ ಮಲಗಬೇಕು. ಮನೆಯಲ್ಲಿರುವ ಯಾವುದೇ ನಲ್ಲಿಗಳಲ್ಲಿ ಹನಿಗಳು ಇರಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ಇದು ಇಂದಿನ ಸುದ್ದಿ. ಮತ್ತೊಂದು ಹೊಸ ಸುದ್ದಿಯೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿಯವರೆಗೆ ಧನ್ಯವಾದಗಳು.